ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಈ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾವು ಸೌತ್ ಇಂಡಿಯನ್ಸ್ ಪ್ರತಿದಿನ ವೆರೈಟಿ ಸಾಂಬಾರ್ ತಿಂತೀವಿ. ಇನ್ಫ್ಯಾಕ್ಟ್ ಸಾಂಬಾರ್ ಇಲ್ಲ ಅಂದ್ರೆ ನಮ್ ಊಟನೇ ಕಂಪ್ಲೀಟ್ ಆಗಲ್ಲ. ಆದ್ರೆ ಈ ಸಾಂಬಾರನ್ನ ಕಂಡಿಡ್ದಿದ್ ಯಾರು ಅನ್ನೋದನ್ನ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀವಾ? ಖಂಡಿತ ಇಲ್ಲ. ಹಾಗಾದ್ರೆ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟಕ್ಕೂ ಈ ಸಾಂಬಾರನ್ನ ಕಂಡಿಡಿದಿದ್ದು 17ನೇ ಶತಮಾನದಲ್ಲಿ. ತಮಿಳುನಾಡಿನ ತಂಜಾವೂರ್ ಅನ್ನೋ ಪ್ರದೇಶ ಆಗಿನ ಮರಾಠ ಸಾಮ್ರಾಜ್ಯದ ಒಂದು ಭಾಗ ಆಗಿತ್ತು. ಈ ತಂಜಾವೂರನ್ನ ಆಳ್ವಿಕೆ ಮಾಡ್ತಿದ್ದ ರಾಜನ ಹೆಸರು ಶಹಾಜಿ ಭೋಸ್ಲೆ ಅಂತ. ಹೀಗೆ ಒಂದಿನ ಮರಾಠ ಸಾಮ್ರಾಜ್ಯದಿಂದ ತಂಜಾವೂರಿಗೆ ಒಬ್ರು ಅತಿಥಿಗಳು ಬರ್ತಾರೆ. ಶಹಾಜಿ ಭೋಸ್ಲೆ ಆ ಅತಿಥಿಗಳ ಸತ್ಕಾರಕ್ಕೆ ವಿಶೇಷವಾಗಿ ಆಹಾರದ ವ್ಯವಸ್ಥೆ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಅವರ ಶೆಫ್ ನ ಕರೆದುಬಿಟ್ಟು ಮಹಾರಾಷ್ಟ್ರದಲ್ಲಿ ಸ್ಪೆಷಲ್ ಆಗಿರೋ ಡಿಶ್ ನ ಪ್ರಿಪೇರ್ ಮಾಡಿ ನಮ್ಮ ಗೆಸ್ಟ್ಗೆ ಅದು ಇಷ್ಟ ಆಗ್ಬೇಕು, ಆ ರೀತಿ ಮಾಡಿ ಅಂತ ಆದೇಶ ಕೊಡ್ತಾರೆ. ಮಹಾರಾಷ್ಟ್ರದಲ್ಲಿ ಆಗ ಫೇಮಸ್ ಆಗಿದ್ದಂತ ಡಿಶ್ ಅಂದ್ರೆ ಅದು ಆಮ್ಟಿ. ಈ ಆಮ್ಟಿನ ಈರುಳ್ಳಿ ಹಾಗೆ ಮೂಂಗ್ ದಾಲ್ ಇಂದ ಪ್ರಿಪೇರ್ ಮಾಡ್ಲಾಗ್ತಾ ಇರುತ್ತೆ. ಆದ್ರೆ ಇಲ್ಲಿ ಒಂದ್ ಪ್ರಾಬ್ಲಮ್ ಆಗತ್ತೆ. ಯಾಕಂದ್ರೆ ತಂಜಾವೂರಲ್ಲಿ ಈರುಳ್ಳಿ ಹಾಗೆ ಮೂಂಗ್ ದಾಲ್ ಎರಡೂ ಕೂಡ ಸಿಗೋದಿಲ್ಲ. ಆದ್ರೆ ಶೆಫ್ ಒಂದ್ ಪ್ಲಾನ್ ಮಾಡ್ತಾರೆ. ಈರುಳ್ಳಿ ಬದಲಾಗಿ ಹುಣಸೆ ಹಣ್ಣನ್ನ ಬಳಸ್ತಾರೆ, ಮೂಂಗ್ ದಾಲ್ ಬದಲಾಗಿ ತೂರ್ ದಾಲನ್ನ ಬಳಸ್ತಾರೆ. ಇದು ಎರಡೂ ಸೇರಿಸಿ ಒಂದು ಡಿಶ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಆ ಡಿಶ್ ಅನ್ನ ತಗೊಂಡೋಗಿ ಮರಾಠ ಸಾಮ್ರಾಜ್ಯದಿಂದ ತಂಜಾವೂರಿಗೆ ಬಂದಿದ್ದ ಅತಿಥಿಗೆ ಸರ್ವ್ ಮಾಡ್ತಾರೆ. ಆ ಅತಿಥಿ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಅಂದ್ಹಾಗೆ ಆ ಗೆಸ್ಟ್ ಯಾರು ಅಲ್ಲ, ಸಂಭಾಜಿ ಮಹಾರಾಜ್. ಈ ಸಂಭೂರಾಜೆ ಛತ್ರಪತಿ ಶಿವಾಜಿಯವರ ಮೊದಲನೇ ಮಗ. ಆಮೇಲೆ ಶಹಾಜಿ ಭೋಸ್ಲೆ ಅತಿಥಿಗೆ ಆಹಾರ ಇಷ್ಟ ಆದ್ಮೇಲೆ ಆ ಡಿಶ್ಗೆ ಒಂದು ಹೆಸರನ್ನ ಇಡ್ತಾರೆ. ಅದೇ ಸಂಭಾಜಿ ಆಹಾರ್. ಮುಂದಿನ ದಿನಗಳಲ್ಲಿ ಅದೇ ಸಾಂಬಾರಾಗಿ ಬದಲಾಗುತ್ತೆ. ಇವತ್ತಿಗೂ ಕೂಡ ನಮ್ಮ ದಕ್ಷಿಣ ಭಾರತದಲ್ಲಿ ಈ ಸಾಂಬಾರ್ಗೆ ವಿಶೇಷವಾದ ಮಹತ್ವ ಇದೆ. ಕರ್ನಾಟಕ, ತಮಿಳುನಾಡು, ಕೇರಳ ಇಲ್ಲೆಲ್ಲ ಕಡೆ ಬೇರೆ ಬೇರೆ ರೀತಿ ಸಾಂಬಾರನ್ನ ಪ್ರಿಪೇರ್ ಮಾಡ್ತಾರೆ. ಆದ್ರೆ ಸಾಂಬಾರ್ ಅನ್ನೋದು ದಕ್ಷಿಣ ಭಾರತದ ಜನರಿಗೆ ಒಂದ್ ಎಮೋಷನ್ ಅಂತಾನೆ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಮೋರ್ ಅಪ್ಡೇಟ್ಸ್ ನಿಮಗಾಗಿ ಹುಡ್ಕೊಂಡ್ ಬರುತ್ತೆ.